ತೋಟದಲ್ಲಿ ಪುಟ್ಟ ಮನೆ ಇರಬೇಕು, ಮನೆಯ ಸುತ್ತ ಹೂವ ರಾಶಿ ಹಾಸಿರಬೇಕು. ಹಾಯ್, ನಮಸ್ಕಾರ. ನಾನು ರೇಖಾ ಮೋಹನ್. ನನ್ನ ಎಲ್ಲರೂ ರೆಮೋ ಅಂತಲೇ ಕರೀತಾರೆ. ಮ್ಯೂಸಿಕ್ ಈಸ್ ಮೈ ಪ್ಯಾಷನ್. ನನಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು, ಬೆಂಗಳೂರಲ್ಲಿ ನಮ್ಮದೇ ಆದ ಒಂದು ಜಾಗ ತೊಗೋಬೇಕು ಅಂತ. ಸಿಂಗರ್ಸ್ಗೆ ಇನ್ಸ್ಪಿರೇಷನು ತುಂಬ ಮುಖ್ಯ. ಹಾಗಾಗಿ ಒಂದು ಪೀಸ್ಫುಲ್ ಆಗಿರೋ, ಪೊಲ್ಯೂಷನ್ ಇಲ್ಲದೆ ಇರೋ, ಹಾಗೆ ಟ್ರಾಫಿಕ್ ಜಾಮ್ ಇಲ್ಲದೆ ಇರೋಂಥ ಜಾಗ ಬೇಕಿತ್ತು. ಹಾಗೆ ಶೋಸು, ಮ್ಯೂಸಿಕ್ ಪ್ರೋಗ್ರಾಮ್ಸು ಅಂತ ಓಡಾಡೋದ್ರಿಂದ ಒಳ್ಳೆ ಕನೆಕ್ಟಿವಿಟಿ ಇರೋ ಜಾಗ ಬೇಕಿತ್ತು. ಆ ಥರ ಜಾಗನ ಹುಡುಕಿ ಸಾಕಾಗಿದ್ದೆ. ಅಂಥ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದ್ದು ಮಧುಶ್ರೀ ಡೆವಲಪರ್ಸ್ ಆ್ಯಂಡ್ ಪ್ರೊಮೋಟರ್ಸ್. ಬೆಂಗಳೂರಿನ ದಿ ಬೆಸ್ಟ್ ಡೆವಲಪರ್ಸ್ಗಳಲ್ಲಿ ಮಧುಶ್ರೀ ಡೆವಲಪರ್ಸ್ ಆ್ಯಂಡ್ ಪ್ರೊಮೋಟರ್ಸ್ ಕೂಡ ಒಂದು. ಇವರು ಕಳೆದ 20 ವರ್ಷಗಳಿಂದ ಬೆಂಗಳೂರಿನ ಸುತ್ತಮುತ್ತ ಸಾಕಷ್ಟು ಲೇಔಟ್ಗಳನ್ನ ಡೆವಲಪ್ ಮಾಡಿದ್ದಾರೆ. ಇವರೇ ನಿರ್ಮಾಣ ಮಾಡಿದಂಥ ಒಂದು ಬ್ಯೂಟಿಫುಲ್ ಲೇಔಟ್ನ ನನಗೆ ಸಜೆಸ್ಟ್ ಮಾಡಿದ್ರು. ತುಂಬ ದಿನದಿಂದ ನಾನು ಕಾಯ್ತಾ ಇದ್ದಂಥ, ಹುಡುಕ್ತಾ ಇದ್ದಂಥ ನನ್ನ ಡ್ರೀಮ್ ಸೈಟು ಕೊನೆಗೂ ನನಗೆ ಸಿಕ್ತು. ಹಾಗಿದ್ರೆ ಆ ಜಾಗ ಎಲ್ಲಿದೆ, ಅಲ್ಲಿನ ವಿಶೇಷತೆಗಳೇನು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಮಧುಶ್ರೀ ಡೆವಲಪರ್ಸ್ ಆ್ಯಂಡ್ ಪ್ರೊಮೋಟರ್ಸ್ ಅರ್ಪಿಸುವ ಶ್ರೀ ಸಾಯಿ ನಗರಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಸಾಯಿ ನಗರ ಬೆಂಗಳೂರಿನ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 40ರಲ್ಲಿ ಬರೋ ದೊಡ್ಡಬಿದರಕಲ್ನಲ್ಲಿದೆ. ಏಷ್ಯಾದಲ್ಲೇ ನಂಬರ್ 2 ನೇಚರ್ ಕ್ಯೂರ್ ಹಾಸ್ಪಿಟಲ್ ಅಂತ ಹೆಸರಾಗಿರೋ ನಮ್ಮ ಜಿಂದಾಲ್ ನೇಚರ್ ಕ್ಯೂರ್ ಹಾಸ್ಪಿಟಲ್ ಹತ್ತಿರ. ಸ್ಟೇಟ್ ಆಫ್ ದ ಆರ್ಟ್ ಅಂಡ್ ವೆಲ್ ಪ್ಲಾನ್ ಲೇಔಟ್ ಆದ ಶ್ರೀ ಸಾಯಿ ನಗರ ತುಂಬಾ ಪೀಸ್ಫುಲ್ ಆಗಿದೆ. ಹಾಗೆ ಟ್ರಾಫಿಕ್ ಕೂಡ ಕಮ್ಮಿ. ನಿಮಗೆ ಬೇಕಾದಂಥ ಎಲ್ಲ ಫೆಸಿಲಿಟೀಸ್ಗಳನ್ನ ಒಳಗೊಂಡಿರುವಂಥ ಈ ಲೇಔಟ್ ನಿಮಗೋಸ್ಕರ ರೆಡಿಯಾಗಿ ನಿಂತಿದೆ. ಬ್ಯಾಂಗ್ಳೂರ್ ಸಿಟಿ ಸ್ಟ್ರೆಚ್ ಆದಂಗೆಲ್ಲ ಅದ್ರ ಜೊತೆನೆ ಫಾಸ್ಟ್ ಆಗಿ ನಾರ್ತ್ ವೆಸ್ಟ್ ಅಲ್ಲಿ ಬೆಳೀತಾ ಇರೋದು ಅಂದ್ರೆ ತುಮಕೂರು ರೋಡ್. ನಾರ್ತ್ ಸೈಡಲ್ಲಿ ಏರ್ಪೋರ್ಟು, ವೆಸ್ಟ್ ಸೈಡಲ್ಲಿ ರೆಸಿಡೆನ್ಷಿಯಲ್ ಕ್ಯಾಚ್ಮೆಂಟು ಹಾಗೆ ಇಂಡಸ್ಟ್ರಿಯಲ್ ಝೋನ್ ಇರೋದ್ರಿಂದ ತುಮಕೂರು ರಸ್ತೆಗೆ ಲೊಕೇಶನ್ ಹಾಗೆ ಕನೆಕ್ಟಿವಿಟಿ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಹಾಗೆ ಮುಂಬೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಆಗ್ತಾ ಇರೋದ್ರಿಂದ ನಮ್ಮ ತುಮಕೂರು ರಸ್ತೆಯ 5-6 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಬರೋ ಎಲ್ಲ ಏರಿಯಾಗಳಿಗೂ ತುಂಬಾನೇ ಡಿಮ್ಯಾಂಡ್ ಇದೆ ಅಂತ ನಮ್ಮ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಕನೆಕ್ಟಿವಿಟಿ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ವಿಷಯದಲ್ಲಿ ಈಗಾಗಲೇ ಡೆವಲಪ್ ಆಗಿರುವಂಥ ನಮ್ಮ ತುಮಕೂರು ರಸ್ತೆಯಲ್ಲಿ ಎಲಿವೇಟೆಡ್ ಎಕ್ಸ್ಪ್ರೆಸ್ ಹೈವೇ ಹಾಗೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಮತ್ತೆ ಮೆಟ್ರೋ ಸ್ಟೇಷನ್ ಕೂಡ ಇದೆ. ಈಗಾಗಲೇ ಇಲ್ಲಿ ದೊಡ್ಡ ಇಂಟಿಗ್ರೇಟೆಡ್ ಪ್ರಾಜೆಕ್ಟ್ಸು ರೆಡಿ ಆಗ್ತಾ ಇದೆ. ಇಷ್ಟೆಲ್ಲ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಶ್ರೀ ಸಾಯಿ ನಗರ ಇರೋದು ಇದೇ ತುಮಕೂರು ರಸ್ತೆ ಹತ್ತಿರನೇ. ಮಾಗಡಿ ರೋಡ್ ಕೂಡ ಇಲ್ಲಿಂದ ಬರೀ 6 ಕಿಲೋಮೀಟರ್ ಮಾತ್ರ. ಸೊ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ನಮ್ಮ ಶ್ರೀ ಸಾಯಿ ನಗರ ಹಾಟ್ ಸ್ಪಾಟ್ ಆಗಿರೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ನಾಗಸಂದ್ರ ಮೆಟ್ರೋ ಸ್ಟೇಷನ್ನು ಇಲ್ಲಿಂದ 3 ಕಿಲೋಮೀಟರ್ ಇರೋದ್ರಿಂದ ನಾವು ಅತಿ ಕಡಿಮೆ ಸಮಯದಲ್ಲಿ ತಲುಪಬಹುದು. ಅಷ್ಟೇ ಅಲ್ಲ, ಶ್ರೀ ಸಾಯಿ ನಗರ ನೈಸ್ ರೋಡ್ಗೂ ಹತ್ತಿರ ಇರೋದ್ರಿಂದ ಮೈಸೂರು ರೋಡು, ಕನಕಪುರ ರೋಡು, ಬನ್ನರ್ಘಟ್ಟ ರೋಡು, ಎಲೆಕ್ಟ್ರಾನಿಕ್ ಸಿಟಿ ಕೂಡ ಸುಲಭವಾಗಿ ತಲುಪಬಹುದು.
ನಮ್ಮ ಶ್ರೀಸಾಯಿ ನಗರದಿಂದ 3 ಕಿಲೋಮೀಟರ್ ಮುಂದೆ ಹೋದರೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ತಲುಪಬಹುದು. ಹಾಗೆ 6 ಕಿಲೋಮೀಟರ್ ಮುಂದೆ ಹೋದರೆ ಜಾಲಹಳ್ಳಿ ಕ್ರಾಸ್ ತಲುಪಬಹುದು. ಸಾಯಿನಗರ ಲೆವೆಟಲ್ಲಿ ಎಲ್ಲ ಸೌಲಭ್ಯನೂ ಇರ್ತದೆ. ಈಗ DC ಕನ್ವರ್ಷನ್ನು ಆ ಸಾಯಿನಗರಕ್ಕೆ ಎಲ್ಲ ಕಡೆ ಯಾವ ಥರ ರಸ್ತೆ ಯಾವ್ಯಾವುದು ಅಲ್ಲಿ ಇದಿದೆ ಅಂದರೆ, ಈ ಕಡೆ ತುಮಕೂರು ರೋಡ್ ಚಿಕ್ಕಬುದ್ರಿ ಕಲ್ಲಿಂದ ಒಂದು 4 ಕಿಲೋಮೀಟ್ರ್ ಇದೆ. ಈ ಕಡೆ ಮಾಗಡಿ ರೋಡ್ ಕಡೆಯಿಂದ, ಮಾಗಡಿ ರೋಡ್ ಏರವಳ್ಳಿ ಕಡೆಯಿಂದ ಒಂದು 6 ಕಿಲೋಮೀಟ್ರ್ 5.5-6 ಕಿಲೋಮೀಟ್ರಿಗೆ ಹತ್ರ ಇದೆ. ಎಲ್ಲ ಕಡೆ ನಮ್ಮ ಬಡಾವಣೆಗೆ ಲಿಂಕ್ ಇದೆ. ಹಾಗಾಗಿ ಪ್ರತಿ ವರ್ಷವೂ ಅಲ್ಲಿ ಒಂದು 20-25% ಡೆವಲಪ್ ಆಗ್ತಾಯಿದೆ. ಈಗಾಗಲೇ ನನ್ನ ಬಡಾವಣೆಯಲ್ಲಿ ನಿರ್ಮಾಣ ಮಾಡಿರೋಂಥ ಬಡಾವಣೆಗಾಗಲೇ 5-6 ಜನ ಮನೆ ಕಟ್ಕೊಂಡು ವಾಸಕ್ಕೆ ಬರೋಕ್ಕೆ ಎಲ್ಲ ಮನೆ ಕಟ್ತಿದ್ದಾರೆ. ಬೆಂಗಳೂರಿನ ಯಾವುದೇ ಭಾಗಕ್ಕಾದರೂ ಸುಲಭವಾಗಿ ರೀಚ್ ಆಗುವಂಥ ಕನೆಕ್ಟಿವಿಟಿ ನಮ್ಮ ಶ್ರೀಸಾಯಿ ನಗರಕ್ಕಿದೆ. ಕೆಲಸಕ್ಕೆ ಅಂತ ಹೊರಗಡೆ ಹೋಗೋರಿಗೆ ಇದಕ್ಕಿಂತ ಇನ್ನೇನು ಬೇಕು? ನಮ್ಮ ಶ್ರೀಸಾಯಿ ನಗರ ಸುತ್ತಮುತ್ತನೇ ಇಂಟರ್ನ್ಯಾಷನಲ್ ಸ್ಕೂಲ್ಸು, ಕಾಲೇಜಸ್ಸು ಹಾಗೆ ಇಂಜಿನಿಯರಿಂಗ್ ಕಾಲೇಜಸ್ಸು ಇರೋದ್ರಿಂದ ನಿಮ್ಮ ಮಕ್ಕಳು ಓದೋದಕ್ಕೆ ಅಂತ ತುಂಬ ದೂರ ಹೋಗುವಂಥ ಅಗತ್ಯನೇ ಇರೋದಿಲ್ಲ. ಈ ಲೇಔಟಿನ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ಪ್ರಸಿದ್ಧವಾದ ಬೋರ್ಡ್ಬಂಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಹತ್ತಿರದಲ್ಲೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋರೆಲ್ಲ ಯಾವಾಗ ಬೇಕಾದರೂ ಹೋಗ್ಬೋದು. ವಿಶಾಲವಾದ 6 ಎಕರೆ ಪ್ರದೇಶದಲ್ಲಿ ಡೆವಲಪ್ ಮಾಡಿರುವಂಥ ಈ ಲೇಔಟ್ನಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಡೈಮೆನ್ಷನ್ಗಳ ಸೈಟು ಸಿಗುತ್ತೆ. ಫಾರ್ ಎಕ್ಸಾಂಪಲ್ 20-30, 30-40, 60-40 ಹೀಗೆ. ಶ್ರೀಸಾಯಿ ನಗರದ ಪ್ರತಿ ಸೈಟ್ಗೂ ಸೆಪ್ರೇಟ್ ಎಲೆಕ್ಟ್ರಿಸಿಟಿ ಲೈನು, ಸೆಪ್ರೇಟ್ ವಾಟರ್ ಲೈನು, ಸೀವೇಜ್ ಕನೆಕ್ಷನು ಹಾಗೆ ಟ್ರೀ ಲ್ಯಾಂಡ್ ಅವೆನ್ಯೂ ಕೂಡ ಇದೆ. ಹಾಗೆಯೇ ಲೇಔಟ್ ಉದ್ದಕ್ಕೂ ವಿಶಾಲವಾದಂಥ 30 ಅಡಿ ಟಾರ್ ರಸ್ತೆ ಇರೋದ್ರಿಂದ ಫ್ರೀಯಾಗಿ ಓಡಾಡ್ಬೋದು. ಇದೊಂದು ವೆಲ್ ಪ್ಲಾನ್ DC ಕನ್ವರ್ಟೆಡ್ ಲೇಔಟ್ ಆಗಿರೋದ್ರಿಂದ ನೀವು ಯಾವ ಡೌಟ್ ಇಲ್ಲದೆ ನಿಮ್ಮ ಡ್ರೀಮ್ ಸೈಟ್ನ ಇಲ್ಲಿ ಖರೀದಿ ಮಾಡ್ಬೋದು. ಈಗೆಲ್ಲ ಅಕ್ಕಪಕ್ಕ ಎಲ್ಲ ಫುಲ್ ಡೆವಲಪ್ ಆಗಿರೋದ್ರಿಂದ ಬಸ್ ಹತ್ರ ಇದೆ, ಬೇಲಿಮಠದ ಇಂಜಿನಿಯರ್ ಕಾಲೇಜು ಪಕ್ಕದಲ್ಲೇ ಇದೆ, ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಹಾಸ್ಪಿಟ್ಲ್ ಇದೆ, ಈ ಕಡೆ ಜಿಂದಾಲ್ ಪಕ್ಕದಲ್ಲಿ ಜಿಂದಾಲ್ ಸ್ಕೂಲು ಇದೆ, ಎಲ್ಲ ಕನ್ವೀನಿಯಂಟ್ ಇದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ವಿಜಯನಗರ MLA ಕೃಷ್ಣಪ್ಪನವರು ಸುಮಾರು 125 ಎಕರೆ ಪಕ್ಕದಲ್ಲಿ ಬಡಾವಣೆ ಮಾಡಿ ನಿರ್ಮಾಣ ಮಾಡ್ತಿದ್ದಾರೆ. ಅದರಲ್ಲಿ ಸುಮಾರು 25 ಎಕರೆ ಅಪಾರ್ಟ್ಮೆಂಟ್ಸ್ಗೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಎಲ್ಲ ಸರಿ, ಇಷ್ಟೆಲ್ಲ ಫೆಸಿಲಿಟೀಸ್ ಇರೋ ಈ ಸೈಟ್ನ ಒಂದೇ ಸಲ ದುಡ್ಡು ಕೊಟ್ಟು ಹೇಗೆ ಖರೀದಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಡೋಂಟ್ ವರಿ, ನಮ್ಮ ಶ್ರೀಸಾಯಿ ನಗರದಲ್ಲಿರುವಂಥ ಸೈಟ್ಗಳನ್ನ ಖರೀದಿ ಮಾಡೋದಕ್ಕೆ ನ್ಯಾಷನಲೈಸ್ಡ್ ಬ್ಯಾಂಕು, ಕೋಆಪರೇಟಿವ್ ಬ್ಯಾಂಕ್ಸು ಹಾಗೆ ಎಲ್ಲ ತರಹದ ಬ್ಯಾಂಕಲ್ಲಿ ನಿಮಗೆ ಸುಲಭವಾದ ಕಂತುಗಳಲ್ಲಿ ಲೋನ್ ಕೂಡ ಲಭ್ಯ ಆಗುತ್ತೆ. ಅಯ್ಯೋ ಹೋಗ್ರಿ, ಈ ಬ್ಯಾಂಕ್ಗಳಿಗೆ ಡಾಕ್ಯುಮೆಂಟ್ಸು, ಸಿವಿಲ್ ಸ್ಕೋರು, ಮಣ್ಣು ಮಸಿ ಅಂತ ಯಾರು ಓಡಾಡ್ತಾರೆ ಅಂತ ಹೇಳೋರು ಕೂಡ ನಮ್ಮ ಹತ್ರ ಒಂದು ಸಿಂಪಲ್ ಐಡಿಯಾ ಇದೆ. ಅದೇನಪ್ಪ ಅಂತಂದರೆ, ನೀವು ಸೈಟ್ಗಳನ್ನ ಒಂದೇ ಸಲ ದುಡ್ಡು ಕೊಟ್ಟು ತೊಗೋಬೇಕನ್ನೋದೇನಿಲ್ಲ. 12 ಅಥವಾ 24 ಕಂತುಗಳಲ್ಲಿ ನೀವು ದುಡ್ಡನ್ನ ಕೊಟ್ಟು ಸೈಟ್ಗಳನ್ನ ತೊಗೋಬೋದು. ಇನ್ನೊಂದು ಸ್ಪೆಷಲ್ ಏನಂದರೆ, ನೀವು ಕಟ್ಟುವಂಥ ಕಂತುಗಳಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಅನುಕೂಲ ಆಗಲಿ ಅಂತ ಇನ್ಸ್ಟಾಲ್ಮೆಂಟು ಏನನ್ನ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಇನ್ಸ್ಟಾಲ್ಮೆಂಟು ಕೊಟ್ಟು, ಇಲ್ಲ ಕ್ಯಾಶ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಬೋದು. ಇಲ್ಲ ಯಾರನ್ನ ಬಡವ್ರ ಬಗ್ಗೆ ಸ್ವಲ್ಪ ಇದೆ, ಒಂದು 50%, 25% ಕಾಸು ಕೊಡ್ತೀವಿ, ಮಿಕ್ಕಿದ್ದು ನಮಗೆ ಸ್ವಲ್ಪ ಲಾಂಗ್ ಟೈಮ್ ಕೊಡಿ, ಇನ್ಸ್ಟಾಲ್ಮೆಂಟ್ ಥರ ಕಟ್ಕೊಂಡು ಹೋಗ್ತೀವಿ ಅಂದರು ಬಡವ್ರಿಗೆ ಅನುಕೂಲ ಆಗೋದಾದರೆ ಅದೂ ಇನ್ಸ್ಟಾಲ್ಮೆಂಟ್ ಪ್ರಕಾರ ಕೊಡ್ತೀವಿ. 12 ತಿಂಗಳಿಂದ 24 ತಿಂಗಳು ಇನ್ಸ್ಟಾಲ್ಮೆಂಟ್ ಕೊಡ್ತೀವಿ. ಯೋಚನೆ ಮಾಡಿ, ಪ್ರತಿ ತಿಂಗಳು ಒಂದು ಸಣ್ಣ ಸಣ್ಣ ಸೇವಿಂಗ್ಸ್ ಮಾಡ್ತಾ ಬೆಂಗಳೂರಲ್ಲಿ ಒಂದು ಸೈಟ್ನ ತೊಗೋಬೇಕು ಅಂತಿರೋ ನಿಮ್ಮ ದೊಡ್ಡ ಕನಸು ನನಸಾಗುತ್ತೆ. ಹಾಗಿದ್ರೆ ತಡ ಯಾಕೆ? ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಈಗಲೇ ಕಾಲ್ ಮಾಡಿ, ಫ್ರೀ ಸೈಟ್ ವಿಸಿಟ್ ಮಾಡಿ. ಸಾಯಿನಗರಲ್ಲಿ ಒಂದು ಸೈಟ್ ತೊಗೊಂಡು 800 ಸ್ಕ್ವೇರ್ ಫೀಟಲ್ಲಿ ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ತುಂಬ ಒಳ್ಳೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಓನರ್ ಬಂದು. ಮನೆ ಸ್ಟ್ರೀಟ್ ಲೈಟ್ಸ್ ಹಾಕಿಸಿದ್ದಾರೆ ಮನೆ ಕನ್ಸ್ಟ್ರಕ್ಟ್ ಮಾಡೋ ಹತ್ರ. ಒಳ್ಳೆ ಡ್ರೈನ್ ಸಿಸ್ಟಮ್ ಇದೆ, ಸ್ಯಾನಿಟ್ರಿ ಕೂಡ ಮಾಡಿದ್ದಾರೆ. ನಮಗೆ 2.5 ಇಂಚ್ ನೀರು ಕೂಡ ಬರ್ತಾ ಇದೆ ಅಟ್ ಪ್ರೆಸೆಂಟು. ಮೋಟಾರ್ ಕೂಡ ಇದೆ.
ವೆರಿ ನಿಯರ್ ಟು ಪೀಣ್ಯ ಇಂಡಸ್ಟ್ರಿ ಇರೋದ್ರಿಂದ ನಮಗೆ 24 hours ಪವರ್ ಸಿಗುತ್ತೆ. ಪವರಲ್ಲಿ ನೋ ಪ್ರಾಬ್ಲಮ್. 24 hours ನಿಯರ್ ಟು ಪೀಣ್ಯ ಇಂಡಸ್ಟ್ರಿ ಇರೋದ್ರಿಂದ. ನಾನು ಸುಮಾರು ಕಡೆ ಒಂದು 10-20 ಕಡೆ ನಾನು ಸೈಟ್ ನೋಡಿದ್ದೀನಿ. ರೀಸನ್ ಏನಂದರೆ ಕೆಲವು ಕಡೆ ಅಕ್ವಿಜೇಷನ್ ಆಗಿದೆ, ಕೆಲವು ಕಡೆ ಬಂದ್ಬಿಟ್ಟು ಎನ್ಕ್ರೋಚಿಂಗ್ ಆಗಿದೆ. ಆದ್ದರಿಂದ ನಾವು ಸುಮಾರು ಜನ ಲಾಯರ್ಗಳಿಗೆಲ್ಲ ತೋರಿಸಿದ್ವಿ ಪೇಪರ್ಗಳು, ಯಾವ ಪೇಪರು ಸರಿ ಇಲ್ಲ ಅಂಥದ್ದು. ಕೊನೆಗೆ ಇದೇ ಪೇಪರ್ ತಂದು ತೋರಿಸಿದ ಮೇಲೆ ಇದು ಚೆನ್ನಾಗಿದೆ ಅಂತ ಹೇಳಿದ್ರು. ನಾವು ತೊಗೊಂಡು 4 ತಿಂಗಳಾಗಿದೆ. ಆಗಲೇ ಮನೆ ಕಟ್ಟಿ 3ನೇ ಫ್ಲೋರ್ ಮೋಲ್ಡ್ ಹಾಕಿದ್ವಿ, ಕಂಪ್ಲೀಟಾಗಿ ಹಾಕಿದ್ದೀವಿ. ಸುಮಾರು 20 ವರ್ಷದಿಂದ ಬೆಂಗಳೂರು ಅಕ್ಕಪಕ್ಕ ಎಲ್ಲ ಬಡಾವಣೆ ನಿರ್ಮಾಣ ಮಾಡಿ, ಹಾಗೆ ಮಾಗಡಿ ರೋಡ್ ಸುಂಗದಕಟ್ಟೆಯಲ್ಲಿ ಒಂದು ಬಡಾವಣೆ ನಿರ್ಮಾಣ ಮಾಡಿದ್ದೀವಿ. ಹಾಗೆ ತಾವರೆಕೆರೆ ಚುಂಚನಗುಪ್ಪೆಯಲ್ಲಿ, ಹಾಗೆ ಚಂದ್ರಪ್ಪ ಸರ್ಕಲ್ ದೊಡ್ಡಲ್ಮರ ಒಂದು ಬಡಾವಣೆ ನಿರ್ಮಾಣ ಮಾಡಿದ್ದೀವಿ. ಎಲ್ಲ ಥರ ರೀತಿ ಸೈಟ್ಗಳೂ ಲಭ್ಯವಿರ್ತದೆ ನಮ್ಮ ಹತ್ರ. ಇಲ್ಲಿವರೆಗೂ ನಾವು ಮಧುಶ್ರೀ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ನ ಶ್ರೀ ಸಾಯಿನಗರದ ಬಗ್ಗೆ ತಿಳ್ಕೊಂಡ್ವಿ. ಈಗ ಮಧುಶ್ರೀ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ನ ಇನ್ನೊಂದು ಲೇಔಟ್ ಆದ, ಅದರಲ್ಲೂ ವೆಲ್ ಪ್ಲ್ಯಾನ್ಡ್ ಆ್ಯಂಡ್ ರೆಡಿ ಟು ಕನ್ಸ್ಟ್ರಕ್ಟ್ ಲೇಔಟ್ ಆದ ಲಕ್ಷ್ಮೀನಗರದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಲಕ್ಷ್ಮೀನಗರ ಲೇಔಟ್ ಇರೋದು ಬೆಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 70ರಲ್ಲಿ ಬರುವಂಥ ಸುಂಕದಕಟ್ಟೆಯಲ್ಲಿ. ಈಗಾಗಲೇ ಸುತ್ತಮುತ್ತ ಮನೆಗಳಿರೋದ್ರಿಂದ ಈಗಲೇ ಇಲ್ಲಿ ಸೈಟ್ಗಳನ್ನ ಕೊಂಡ್ಕೊಂಡು ಮನೆನ ಕಟ್ಟಿಸಿ ನೀವು ವಾಸ ಮಾಡಬಹುದು. ನೀವು ಸುಂಗದಕಟ್ಟೆಯಿಂದ ಟೆಂಟ್ ರೋಡಲ್ಲಿ, ಸುಂಗದಕಟ್ಟೆ ಮೇನ್ ರೋಡು, ಮಾಗಡಿ ಮೇನ್ ರೋಡಲ್ಲಿ ಒಂದು ಟೆಂಟ್ ಅಂತ ಇದೆ. ಆ ಟೆಂಟ್ ರೋಡಲ್ಲಿ ಪಕ್ಕದಲ್ಲಿ ಹೋದರೆ ಮಾಗಡಿ ಮೇನ್ ರೋಡಿಂದ 1 ಕಿಲೋಮೀಟ್ರ್ ಒಳಗಡೆ ಒಂದು ಒಳ್ಳೆ ಬಡಾವಣೆ ಮಾಡಿದ್ದೀನಿ. ಲಕ್ಷ್ಮಿ ಅಂತ ಅದಕ್ಕೆ ಹೆಸರಿಟ್ಟು ಒಂದು ಒಳ್ಳೆ ಬಡಾವಣೆ ಮಾಡಿದ್ದೀನಿ. ಅದಕ್ಕೆ ಯೂಜುಡಿ ಟ್ರೀ ಗಾರ್ಡ್ ಗಿಡ, ಅದಕ್ಕೆ ಕಾವೇರಿ ವಾಟ್ರು, ಅದಕ್ಕೆ ಕರೆಂಟು ಎಲ್ಲ ಇದೆ. ಈಗಾಗಲೇ ಅದರಲ್ಲಾಗಲೇ ಮನೆಗಳು ಎಲ್ಲ ಫುಲ್ ಅಕ್ಕಪಕ್ಕ ಎಲ್ಲ ಡೆವಲಪ್ ಆಗಿದೆ. ನಮ್ಮದು ಮಧ್ಯೆ ಒಂದೇ ಒಂದು ಪೀಸು ಅಕ್ಕಪಕ್ಕದಲ್ಲ ಫುಲ್ ಡೆವಲಪ್ ಆಗಿದೆ. ಈಗಾಗಲೇ ಅದರಲ್ಲಿ ರಿಜಿಸ್ಟ್ರ್ ಮಾಡ್ತಿದ್ದಂಗೆ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಭಾಳ ಅದ್ಭುತವಾಗಿ ಇದೆ ಲೇಔಟ್ ಅದು. ನಮ್ಮ ಲಕ್ಷ್ಮೀನಗರ ಲೇಔಟ್ನಿಂದ ಮಾಗಡಿ ರೋಡು ಹಾಗೆ ಔಟರ್ ರಿಂಗ್ ರೋಡು 1 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಆಫೀಸ್ಗೆ ಹೋಗೋರು ಇರ್ಬೋದು, ಹಾಗೆ ಬೇರೆ ಕೆಲಸಗಳಿಗೆ ಹೊರಗಡೆ ಹೋಗೋರು ಇರ್ಬೋದು, ತುಂಬಾ ಈಸಿ. ಇನ್ನು ಬಸ್ಸಲ್ಲಿ ಓಡಾಡೋರ್ಗಂತೂ ತುಂಬ ಫೆಸಿಲಿಟೀಸ್ ಇದೆ. ಯಾಕೆ ಅಂತ ಕೇಳ್ತೀರಾ? ಇಲ್ಲಿಂದ ಬೆಂಗಳೂರಲ್ಲಿರೋ ಯಾವುದೇ ಜಾಗಗಳಿರ್ಬೋದು, BMTC ಬಸ್ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಈ ಕಡೆ ಯಜ್ಞಳ್ಳಿ ಕಡೆಯಿಂದ ರಸ್ತೆ ಇದೆ, ಪುಣ್ಯ ಸೆಕೆಂಡ್ ಸ್ಟೇಜ್ ಕಡೆಯಿಂದ ರಸ್ತೆ ಇದೆ, ಲಗ್ಗೆರೆ ಕಡೆಯಿಂದ ರಸ್ತೆ ಇದೆ, ಪಿಳ್ಳಪ್ಪನ ಕಟ್ಟೆ ಅಂತಿದೆ ಆ ಕಡೆಯಿಂದ ರಸ್ತೆ, ಎಲ್ಲ ಕಡೆ ರಸ್ತೆ ಇದೆ. ಭಾಳ ಉತ್ತಮವಾದಂಥ ಲೇಔಟ್ ಅದು. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಲೇಔಟ್ನ ಸುತ್ತಮುತ್ತ ಇರೋದೆಲ್ಲ ರೆಸಿಡೆನ್ಷಿಯಲ್ ಏರಿಯಾನೇ. ಈಗಾಗಲೇ ಇಲ್ಲಿ ಬೇಕಾದಂಥ ಎಲ್ಲ ಫೆಸಿಲಿಟೀಸ್ಗಳು ಇರೋದ್ರಿಂದ ಇಲ್ಲಿ ಸೈಟ್ ತೊಗೊಂಡು ಮನೆ ಕಟ್ಟೋರಿಗೆ ಒಳ್ಳೆ ಬಾಡಿಗೆ ಕೂಡ ಸಿಗುತ್ತೆ. ನಮ್ಮ ಲಕ್ಷ್ಮೀನಗರ ಲೇಔಟ್ನಲ್ಲಿ ಸೈಟ್ ತೊಗೊಂಡ್ರೆ ನಿಮ್ಮ ಮಕ್ಕಳು ಓದೋದಕ್ಕೆ ಅಂತ ಎಲ್ಲೋ ದೂರ ಹೋಗಬೇಕಾಗಿಲ್ಲ. ಯಾಕೆ ಅಂತಂದರೆ ನಮ್ಮ ಲಕ್ಷ್ಮೀನಗರ ಲೇಔಟ್ನ ಹತ್ತಿರ ಶಾಂತಿಧಾಮ, ಗಂಗೋತ್ರಿ ವಿದ್ಯಾಸಂಸ್ಥೆ, ಗಂಗಮತಿಮಯ್ಯ ಇನ್ಸ್ಟಿಟ್ಯೂಷನ್ನು, KTG ಸ್ಕೂಲ್ಸು, ಹಾಗೆ ಲಕ್ಷ್ಮೀ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಸು ಹತ್ತಿರದಲ್ಲೇ ಇದೆ. ಈ ಲೇಔಟ್ನಲ್ಲೂ ಕೂಡ ಪ್ರತಿ ಸೈಟ್ಗೂ ಎಲೆಕ್ಟ್ರಿಸಿಟಿ ಲೈನು, ಸೆಪ್ರೇಟ್ ವಾಟರ್ ಲೈನಿಂಗು, ಸೀವೇಜ್ ಕನೆಕ್ಷನ್ನು, ಹಾಗೆ ಟ್ರೀ ಲೈನ್ ಅವನಿ ಕೂಡ ಇದೆ. ಈ ಲೇಔಟ್ನ ಉದ್ದಕ್ಕೂ ವಿಶಾಲವಾದ 30 ಅಡಿ ರಸ್ತೆ ಇರೋದ್ರಿಂದ ಫ್ರೀಯಾಗಿ ಓಡಾಡ್ಬೋದು. ಲಕ್ಷ್ಮೀನಗರ ಈ ಒಂದು ಲೇಔಟ್ ಏನಿದೆ ಇದು DC ಕನ್ವರ್ಷನ್ ಲೇಔಟ್ ಆಗಿದ್ದು, ಇಲ್ಲಿ ಎಲ್ಲ ರೀತಿ ಬ್ಯಾಂಕ್ ಫೆಸಿಲಿಟೀಸ್, ಬ್ಯಾಂಕಿಂದ ಲೋನ್ಗಳೆಲ್ಲ ತುಂಬ ಈಸಿಯಾಗಿ ದೊರಕುತ್ತೆ. ಮತ್ತು ಈ ಒಂದು ಲೇಔಟಲ್ಲಿ ಬೇಸಿಕ್ ನೀಡ್ಸ್ ಆದಂತಹ ರಸ್ತೆ, ಆಮೇಲೆ ಒಳಚರಂಡಿ, ವಿದ್ಯುತ್ ದೀಪಗಳು, ಪ್ರತಿಯೊಂದು ಎಲ್ಲ ಫೆಸಿಲಿಟೀಸು ಮಾಡಿಕೊಟ್ಟಿದ್ದಾರೆ. ಹಾಗೆ ಇದೊಂದು ವಿಶೇಷವಾಗಿ ಇನ್ನೊಂದು ಏನಂತಂದರೆ ಈ ಒಂದು ಲೇಔಟ್ಗೆ ಕಾವೇರಿ ವಾಟರ್ ಫೆಸಿಲಿಟೀಸ್ ಸಹ ಚೆನ್ನಾಗಿದೆ. ಹಾಗಾಗಿ ಮನೆ ಕಟ್ಕೊಂಡ್ಬರೋಂಥವ್ರಿಗೆ ಎಲ್ಲ ರೀತಿ ಮೂಲಭೂತ ಸೌಕರ್ಯಗಳು ಏನೇನು ಬೇಕೋ ಅದೆಲ್ಲ ಈ ಒಂದು ಲೇಔಟಲ್ಲಿ ಮಾಡಿಕೊಟ್ಟಿದ್ದಾರೆ. ಲಕ್ಷ್ಮೀನಗರ ಲೇಔಟ್ನಲ್ಲಿ ಸೈಟ್ ತಗೊಳ್ಳೋರು ಕೂಡ ಎಲ್ಲ ನ್ಯಾಷನಲ್ಲು, ಮಲ್ಟಿನ್ಯಾಷನಲ್ಲು, ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಈಸಿಯಾಗಿ ಲೋನ್ ಸಿಗುತ್ತೆ. ಹಾಗಿದ್ರೆ ಯಾಕೆ ತಡ? ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಫ್ರೀ ಸೈಟ್ ವಿಸಿಟ್ ಮಾಡಿ. ಮಾಡ್ತೀರಲ್ವಾ? ನಮಸ್ಕಾರ. ಬೆಂಗಳೂರಲ್ಲಿ ಎಲ್ಲರೂ ಒಂದು ಸೈಟ್ ತೊಗೊಂಡು ಮನೆ ಮಾಡಬೇಕು ಅಂತ ಪಾಪ ಮಿಡ್ಲ್ ಕ್ಲಾಸ್ ಜನ ಎಲ್ಲ ಆಸೆ ಪಡ್ತಾರೆ. ಅವ್ರಿಗೋಸ್ಕರ ಮಾಡಿ ಕಮ್ಮಿ ರೇಟಲ್ಲಿ ಕೊಡ್ತಾಯಿದ್ದೀನಿ. ಅವರು ತೊಗೊಂಡು ಒಂದು ಮನೆ ಕಟ್ಟಿದ್ರೆ ಅದೊಂದು ಬಡಾವಣೆ ಆದರೆ ನಮಗೆ ಬಡಾವಣೆ ಮಾಡಿದವ್ರಿಗೆ ನಮಗೆ ಖುಷಿ ಅಂತ ಈ ಸಂದರ್ಭದೊಳಗೆ ಇಷ್ಟಪಡ್ತೀನಿ.